ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ದಾನಿಯಾಳ ಬಳಿ ನಾನು ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತನಾಡಿದೆ? ಅವಳು ನಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿದರೆ ನನಗೇಕೆ ಕೋಪ ಬಂತು? ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಿನಗೇನು ಗೊತ್ತು ಎಂದು ಏಕೆ ಹೇಳಿದೆ? ಹಾಗಾದ್ರೆ ನಮ್ಮಿಬ್ಬರ ಮಧ್ಯ ಯಾವ ಪ್ರೀತಿ ಇದೆ? ನಿಜವಾಗಿಯೂ ನಮ್ಮಿಬ್ಬರ ಮಧ್ಯ ಪ್ರೀತಿ ಇದೆಯಾ? ದಾನಿಯ ಕೋಣೆಯಿಂದ ಬಂದವಳು ತನ್ನ ಕೋಣೆಯಲ್ಲಿ ಕುಳಿತು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದವಳಿಗೆ ಅವಳ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ತನ್ನ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದವಳು, ನಮ್ಮಿಬ್ಬರನ್ನು ಸೇರಿಸಿದ್ದೆ ಈ ಮಾಂಗಲ್ಯ ಬಂಧನ. ಆದರೆ ಈಗ ಆ ಭಾಗ್ಯ ನನಗೆ ಶಾಶ್ವತವೇ? ಇಂದು ದಾನಿಯ ಮುಂದೆ ನಿಂತು ಧೈರ್ಯದಲ್ಲಿ ಮಾತನಾಡಲು ಕಾರಣ ನನ್ನ ಪ್ರೀತಿಯೇ? ಹಾಗಾದ್ರೆ ನಾನು ಮಹಾನನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನಾ? ಗಣಿ, ನನ್ನ ಮನಸ್ಸಿಗೆ ಯಾಕೆ ಇಷ್ಟು ನೋವು ಮಾಡುತ್ತಿದ್ದೀಯಾ? ಇತ್ತೀಚೆಗೆ ಮಹಾನ್ ಯಾವಾಗ್ಲೂ ನನ್ನ ಜೊತೆಯಲ್ಲಿಯೇ ಇರಬೇಕು, ನನ್ನಿಂದ ದೂರವಾಗಬಾರದು ಎನಿಸುತ್ತದೆ. ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ನಾನು ಯಾವತ್ತಿದ್ದರೂ ಅವನಿಂದ ದೂರ ಹೋಗುವವಳು ಎಂದು ಹೇಳಿಕೊಂಡವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಅಂದು ರೆಹಮಾನ್ ತನ್ನ ಬೈಕಿನಲ್ಲಿ ಹೋಗುವಾಗ ಜನರ ಗುಂಪೊಂದು ಕಾಣಿಸಿತು. ಯಾರೋ ಗಂಡಸರು ನರಳುವ ಸದ್ದು ಕೇಳಿಸಿತು. ಜನರ ಗುಂಪು ಸುತ್ತಲೂ ನಿಂತು ಅವರನ್ನು ನೋಡುತ್ತಿದ್ದರು. ಆದರೆ ಯಾರೊಬ್ಬರು ಅವರ ಸಹಾಯಕ್ಕೆ ಹೋಗದೆ ಮನುಷ್ಯತ್ವ ಇಲ್ಲದೆ ಕಲ್ಲಾಗಿ ನಿಂತಿದ್ದರು. ಮಹಾನನಿಗೆ ಆ ದೃಶ್ಯ ನೋಡಿ ಹಾಗೆ ಹೋಗಲು ಮನಸ್ಸಾಗದೆ ಅಲ್ಲಿಯೇ ಒಂದು ಬದಿಯಲ್ಲಿ ಬೈಕ್ ನಿಲ್ಲಿಸಿ ಜನರನ್ನು ಸರಿಸಿ ಮುಂದೆ ಬಂದವನಿಗೆ ಆಶ್ಚರ್ಯ ಕಾದಿತ್ತು. ಅಲ್ಲಿ ನೋವಿನಿಂದ ನರಳುತ್ತಿದ್ದವರು ಬೇರಾರು ಅಲ್ಲ, ಜಾನಕಿಯ ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಹೌದು, ಶಾಸ್ತ್ರಿಗಳು ಬೈಕಿನಲ್ಲಿ ಹೋಗುವಾಗ ಕಾರನ್ನು ಚಲಾಯಿಸುತ್ತಿದ್ದವರು ಅವರ ಬೈಕಿಗೆ ಗುದ್ದಿದ್ದಲ್ಲದೆ ಮಾನವೀಯತೆಯಿಂದ ಕಾರು ನಿಲ್ಲಿಸಿ ಏನಾಯ್ತು ಎಂದು ವಿಚಾರಿಸದೆ ಹಾಗೆ ಹೋಗಿದ್ದರು. ಇತ್ತ ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುತ್ತಿದ್ದ ಶಾಸ್ತ್ರಿಗಳಿಗೆ ತನಗೆ ಏಟಾಗಿ ರಕ್ತ ಸೋರುತ್ತಿದ್ದರಿಂದ ಬಿದ್ದಲ್ಲಿಯೇ ಅಮ್ಮ ಎಂದು ನರಳುತ್ತಿದ್ದರು. ಅವರ ಸ್ಥಿತಿಯನ್ನು ನೋಡಿದವನಿಗೆ ಶರೀರವೆಲ್ಲ ನಡುಗಲು ಶುರುವಾಯಿತು. ಮರು ಯೋಚಿಸದೆ ತಕ್ಷಣ ಅವರನ್ನು ಎತ್ತಿಕೊಂಡವನು ಈಗ ಆಂಬ್ಯುಲೆನ್ಸ್ ಬರುವುದು ತಡ ಆಗುತ್ತದೆ ಎಂದು ಯೋಚಿಸಿ ಅದೇ ರಸ್ತೆಯಲ್ಲಿ ಓಡಾಡುತ್ತಿದ್ದ ಒಂದು ಕಾರಿನ ಮುಂದೆ ನಿಂತು ಅದನ್ನು ನಿಲ್ಲಿಸಿದವನು ತಕ್ಷಣಕ್ಕೆ ಒಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದನು. ಆಸ್ಪತ್ರೆಯ ವೈದ್ಯರು ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಂತರ ಚಿಕಿತ್ಸೆ ಕೊಡುತ್ತೇವೆ ಎಂದು ಖಡಾಖಂಡಿತವಾಗಿ ಹೇಳಿದರು. ಡಾಕ್ಟರ್, ಇವರು ನನ್ನ ಹೆಂಡತಿಯ ತಂದೆ. ಪೊಲೀಸ್ ಕೇಸ್ ಅದೇನೇ ಆದ್ರೂ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ದಯವಿಟ್ಟು ಮೊದಲು ಇವರಿಗೆ ಚಿಕಿತ್ಸೆ ನೀಡಿ ಎಂದು ವೈದ್ಯರ ಮುಂದೆ ಎರಡೂ ಕೈ ಜೋಡಿಸಿ ನಿಂತನು. ರೆಹಮಾನನ ಮಾತು ಕೇಳಿದ ವೈದ್ಯರು ತಕ್ಷಣಕ್ಕೆ ಶಾಸ್ತ್ರಿಗಳಿಗೆ ಚಿಕಿತ್ಸೆ ಶುರು ಮಾಡಿದರು. ಹಾಸ್ಪಿಟಲ್ನಲ್ಲಿ ಬಂದು ಕುರ್ಚಿಯಲ್ಲಿ ಕುಳಿತವನಿಗೆ ಈಗ ಏನು ಮಾಡುವುದು ಎಂದೇ ತಿಳಿಯದೆ ಕಂಗಾಲಾದನು. ಆಗ ಅವನಿಗೆ ನೆನಪಾದವಳೆ ಜಾನಕಿ. ಈ ವಿಷಯ ಅವಳಿಗೆ ತಿಳಿದರೆ ಅವಳೆಷ್ಟು ಭಯಪಡುತ್ತಾಳೆ. ಇವರು ಜಾನಕಿಯನ್ನು ಎಷ್ಟೇ ದ್ವೇಷ ನೀಡಿದರೂ ಜಾನಕಿಗೆ ಜನ್ಮ ನೀಡಿದ ತಂದೆ ಎಂಬುದು ಸುಳ್ಳಾಗುವುದಿಲ್ಲ ಎಂದು ಯೋಚಿಸಿದವನು ಮೊದಲು ವಿಕ್ರಮನಿಗೆ ಕರೆ ಮಾಡಿ, ನಿನ್ನ ತಂದೆಗೆ ಬೈಕಿನಿಂದ ಬಿದ್ದು ಸ್ವಲ್ಪ ಏಟಾಗಿದೆ, ನಿನ್ನ ತಾಯಿಯನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಬಾ ಎಂದಿದ್ದನು. ಹೆಚ್ಚು ಏಟಾಗಿದೆ ಎಂದು ತಿಳಿದರೆ ಗಾಬರಿಯಾಗುತ್ತಾರೆ ಎಂದು ಯೋಚಿಸಿ ವಿಷಯವನ್ನು ಬೇರೆ ರೀತಿ ಸಮಾಧಾನದಿಂದ ಮುಟ್ಟಿಸಿದನು. ನಂತರ ಜಾನಕಿಗೆ ಕರೆ ಮಾಡಿದನು. ಮೊಬೈಲ್ ಪರದೆಯ ಮೇಲೆ ಮಹಾನ್ ಎಂಬ ಹೆಸರು ನೋಡಿದ್ದೆ ಅವಳ ಮುಖದಲ್ಲಿ ನಗು ಅರಳಿ ಕಣ್ಣುಗಳಲ್ಲಿ ಮಿಂಚು ಸಂಚಾರವಾಗಿತ್ತು. ಅದೇ ಖುಷಿಯಲ್ಲಿ ಕರೆ ಸ್ವೀಕರಿಸಿ, ಹೇಳು ಮಹಾನ್ ಎಂದರೆ, ಜಾನಕಿ ಬೇಗ ಹೊರಟು ಹಾಸ್ಪಿಟಲ್ಗೆ ಬಾ ಎಂದವನು ಹಾಸ್ಪಿಟಲ್ ವಿಳಾಸ ಹೇಳಿದನು. ಅವನು ಹಾಸ್ಪಿಟಲ್ ಎನ್ನುತ್ತಿದ್ದ ಹಾಗೆ, ಮಹಾನ್ ಹಾಸ್ಪಿಟಲ್ಗೆ ಯಾಕೆ, ಯಾರಿಗೆ ಏನಾಗಿದೆ ಎಂದು ಆಗಲೇ ಭಯಗೊಂಡಿದ್ದಳು. ಹೆದರುವಂತದ್ದು ಏನೂ ಆಗಿಲ್ಲ ಜಾನಕಿ, ನಿನ್ನ ತಂದೆ ಬೈಕಿನಿಂದ ಸ್ಲಿಪ್ ಆಗಿ ಸ್ವಲ್ಪ ಏಟಾಗಿದೆ ಅಷ್ಟೆ, ನೀನು ಬೇಗ ಹೊರಟು ಬಾ ಎಂದವನು. ಜಾನಕಿ, ಒಬ್ಬಳೇ ಬರುವುದು ಬೇಡ, ಮನೆಯ ಬಳಿ ಜಗನ್ ಕಾರಿನಲ್ಲಿ ಬರ್ತಾನೆ, ಅವನ ಜೊತೆ ಬಾ ಎಂದು ಹೇಳಿ ಕರೆ ತುಂಡರಿಸಿದನು. ಅವಳ ಮೇಲೆ ಎಂದಿಗೂ ತುಸು ಹೆಚ್ಚೆ ಕಾಳಜಿ ಇರುತ್ತದೆ ಅವನಿಗೆ. ಹಾಗಾಗಿಯೇ ಸ್ನೇಹಿತನಿಗೆ ಕರೆ ಮಾಡಿ ಜಾನಕಿಯನ್ನು ಹಾಸ್ಪಿಟಲ್ಗೆ ಕರೆತರಲು ಹೇಳಿದನು. ಕುರ್ಚಿಯ ಮೇಲೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದವನ ಬಳಿಗೆ ಬಂದ ವಿಕ್ರಮ್, ಭಾವ, ಅಪ್ಪನಿಗೆ ಏನಾಗಿದೆ, ಇವಾಗ ಹೇಗಿದ್ದಾರೆ ಎಂದು ಆತಂಕದಲ್ಲಿ ಕೇಳಿದನು.
ಸುಪ್ರಭಾ ಅವರು ಆಗಲೇ ಕಣ್ಣಲ್ಲಿ ನೀರು ಹಾಕುತ್ತಾ ನಿಂತಿದ್ದರು. ಇಬ್ಬರನ್ನು ನೋಡಿ ಎದ್ದು ನಿಂತವನು, ಭಯ ಪಡುವಂತದ್ದು ಏನೂ ಇಲ್ಲ ವಿಕ್ರಮ್, ಸ್ವಲ್ಪ ಏಟಾಗಿದೆ ಎಂದನು. ಅಷ್ಟರಲ್ಲಿ ವೈದ್ಯರು ಹೊರ ಬಂದಿದ್ದರು. ವೈದ್ಯರ ಬಳಿ ಓಡಿದವನೇ, ಡಾಕ್ಟರ್, ಇವಾಗ ಅವರು ಹೇಗಿದ್ದಾರೆ ಎಂದನು. ಕಾಲು ಮತ್ತೆ ಕೈ ಮೂಳೆ ಮುರಿದಿದೆ, ತಲೆಗೆ ಪೆಟ್ಟಾಗಿ ಹೆಚ್ಚು ರಕ್ತ ಹೋಗಿರುವುದರಿಂದ ಅವರಿಗೆ ಈಗಲೇ ಬಿ ನೆಗೆಟಿವ್ ರಕ್ತ ಬೇಕು, ಅರೇಂಜ್ ಮಾಡಿ ಎಂದು ಹೇಳುತ್ತಿದ್ದ ಹಾಗೆ, ಡಾಕ್ಟರ್, ನಂದು ಕೂಡ ಬಿ ನೆಗೆಟಿವ್, ನಾನೇ ರಕ್ತ ಕೊಡಬಹುದಾ ಎಂದು ಕೇಳಿದನು. ಹೌದಾ, ಒಳ್ಳೆಯದೇ ಆಯ್ತಲ್ಲ ಎಂದವರು ಅಲ್ಲಿಯೇ ಇದ್ದ ಒಬ್ಬ ನರ್ಸ್ ಅನ್ನು ಕರೆದು ಮಹಾನನಿಂದ ರಕ್ತ ತೆಗೆಯಲು ಹೇಳಿದರು. ವೈದ್ಯರು ಹೇಳಿದ ಮಾತನ್ನು ಕೇಳಿದ ಸುಪ್ರಭಾ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು. ಗಂಡ ಎಂತವನೇ ಆಗಿದ್ದರು, ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಅವನು ಗಂಡನೇ. ಶಾಸ್ತ್ರಿಗಳ ಮೇಲೆ ಸುಪ್ರಭಾ ಅವರಿಗೆ ಕೋಪವಿದ್ದರೂ ಸಹ ತನ್ನ ಗಂಡ ಸಾಯುವ ಸ್ಥಿತಿಯಲ್ಲಿದ್ದಾರೆ ಎಂದು ಸಹಿಸಲು ಸಾಧ್ಯವಾಗಲಿಲ್ಲ. ಅದು ಹಾಸ್ಪಿಟಲ್ ಎನ್ನುವುದನ್ನು ಮರೆತು ಜೋರಾಗಿ ಅಳಲು ಶುರು ಮಾಡಿದರು. ಅಮ್ಮ, ಅಪ್ಪನಿಗೆ ಏನೂ ಆಗುವುದಿಲ್ಲ, ಬೇಗ ಹುಷಾರಾಗ್ತಾರೆ ಎಂದು ತಾಯಿಯ ಭುಜ ಹಿಡಿದು ಸಮಾಧಾನ ಮಾಡುತ್ತಿದ್ದನು ವಿಕ್ರಮ್. ಅಷ್ಟರಲ್ಲಿ ಅಲ್ಲಿಗೆ ಜಾನಕಿ ಕೂಡ ಬಂದಿದ್ದಳು. ಜಾನಕಿಯನ್ನು ನೋಡಿದವರೇ, ಜಾನಕಿ ಎಂದು ಒಡನೆ ಅವಳನ್ನು ತಬ್ಬಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದರು ಸುಪ್ರಭಾ. ಪಾಪು, ಅಪ್ಪ ಹೇಗಿದ್ದಾರೆ, ನಿಮ್ಮ ಭಾವ ಎಲ್ಲಿ ಎಂದು ಆತಂಕದಲ್ಲಿ ಕೇಳಿದಳು. ಆಗಲೇ ಅವಳ ಕಣ್ಣು ರೆಹಮಾನನನ್ನು ಅರಸುತ್ತಿದ್ದವು. ಅಕ್ಕ, ಕಾಲು ಮತ್ತು ಕೈ ಮೂಳೆ ಮುರಿದಿದೆಯಂತೆ, ತಲೆಗೆ ಪೆಟ್ಟಾಗಿ ತುಂಬಾ ರಕ್ತ ಹೋಗಿ ತುಸು ಹೆಚ್ಚೆ ಏಟಾಗಿದೆ. ಭಾವ ಅಪ್ಪನಿಗೆ ರಕ್ತ ಕೊಡಲು ಹೋದರು ಎಂದು ಹೇಳಿದನು. ಅವನ ಮಾತು ಕೇಳಿ ಜಾನಕಿಯ ಕಣ್ಣುಗಳು ಕೂಡ ಹೇಳದೆ ಕೇಳದೆ ತುಂಬಿ ಹರಿಯಲು ಶುರುವಾದವು. ತಾಯಿಯ ಅಳುವನ್ನು ನೋಡಲಾಗದೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳು, ಅಮ್ಮ, ಅಪ್ಪನಿಗೆ ಏನು ಆಗುವುದಿಲ್ಲ, ಬೇಗ ಹುಷಾರಾಗ್ತಾರೆ ಎಂದು ಅವರನ್ನು ಸಮಾಧಾನ ಮಾಡಿ ಕುರ್ಚಿಯ ಮೇಲೆ ಕೂರಿಸಿ, ಪಾಪು, ಅಮ್ಮನ ಬಳಿಯೇ ಇರು ಎಂದು ಹೇಳಿ ತಂದೆಯನ್ನು ನೋಡಲು ಹೋಗಿದ್ದಳು. ಮೇಡಮ್, ನೀವು ಒಳಗೆ ಬರಬಾರದು ಎಂದು ಅಲ್ಲೇ ಇದ್ದ ಒಬ್ಬ ನರ್ಸ್ ಹೇಳಿದರು. ನಾನು ಕೂಡ ಒಬ್ಬ ನರ್ಸ್ ಮೇಡಮ್, ನನಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಗೊತ್ತಿದೆ, ಪ್ಲೀಸ್ ನನಗೆ ಒಳಗೆ ಬರಲು ಅನುಮತಿ ನೀಡಿ ಎಂದು ಕೇಳಿದಳು. ಜಾನಕಿ ನರ್ಸ್ ಎಂದು ಹೇಳುತ್ತಿದ್ದ ಹಾಗೆ ಅಲ್ಲಿದ್ದ ನರ್ಸ್ ಬನ್ನಿ ಎಂದು ಹೇಳಿದರು. ಅವರು ಮಾಡುವ ವೃತ್ತಿಯ ಮೇಲೆ ಅವರಿಗೆ ತುಂಬಾ ಗೌರವ ಇರುತ್ತದೆ, ಹಾಗೆಯೇ ಆ ವೃತ್ತಿ ಮಾಡುವವರ ಮೇಲೂ ಕೂಡ ಗೌರವ ಇರುತ್ತದೆ. ಜಾನಕಿ ಒಬ್ಬಳು ನರ್ಸ್ ಎಂದು ತಿಳಿದ ಕೂಡಲೇ ಅವಳನ್ನು ಒಳಗೆ ಬಿಟ್ಟಿದ್ದರು ಇನ್ನೊಬ್ಬ ನರ್ಸ್. ಕೈಕಾಲು ಮತ್ತು ತಲೆಗೆ ಬ್ಯಾಂಡೇಜ್ ಕಟ್ಟಿಸಿಕೊಂಡು ಪ್ರಜ್ಞೆ ಕಳೆದುಕೊಂಡು ಮಲಗಿದ ತಂದೆಯನ್ನು ನೋಡಿದವಳಿಗೆ ಬಹಳವೇ ಸಂಕಟವಾಗಿತ್ತು. ದುಃಖ ಉಮ್ಮಳಿಸಿ ಬಂದು ಅಳು ತಡೆಯಲಾರದೆ ಬಾಯಿಗೆ ಕೈ ಅಡ್ಡ ಇರಿಸಿ ಅಳುವನ್ನು ತಡೆದಿದ್ದಳು. ಶಾಸ್ತ್ರಿಗಳು ಚಿಕ್ಕಂದಿನಿಂದಲೂ ಜಾನಕಿಯ ಮನಸ್ಸಿಗೆ ಅದೆಷ್ಟೇ ನೋವು ಮಾಡಿದರೂ ಕೂಡ ಎಂದಿಗೂ ಅವಳ ತಂದೆ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ನೋಡಿ ಸಹಿಸಲಾಗದೆ ಅಲ್ಲಿಂದ ಹೊರಬಂದವಳು ಅಲ್ಲಿಯೇ ಪಕ್ಕದಲ್ಲಿ ರೆಹಮಾನ್ ರಕ್ತ ಕೊಡುತ್ತಿದ್ದ ಕೋಣೆಗೆ ಬಂದಿದ್ದಳು. ಬಲಗೈಗೆ ಸೂಜಿ ಚುಚ್ಚಿಸಿಕೊಂಡು ರಕ್ತ ನೀಡುತ್ತಿದ್ದವನ ಬಳಿ ಬಂದು ಒಂದು ಕುರ್ಚಿ ಎಳೆದು ಅವನ ಪಕ್ಕ ಕುಳಿತರೆ ಅವಳನ್ನು ನೋಡಿದವನು, ಜಾನಕಿ, ನೀನ್ ಯಾಕೆ ಇಲ್ಲಿ ಬರಲು ಹೋದೆ, ಇಲ್ಲಿ ಹೀಗೆಲ್ಲ ಬರಬಾರದು, ಹೊರಗೆ ಹೋಗು ಎಂದು ಮಲಗಿದ್ದಲ್ಲಿಂದಲೇ ಹೇಳಿದನು. ಅವನ ಮಾತಿಗೆ ಏನೂ ಹೇಳದೆ ರೆಹಮಾನನ ಇನ್ನೊಂದು ಕೈ ಇವಳ ಎರಡೂ ಕೈಯಲ್ಲಿ ಅವನ ಕೈ ಹಿಡಿದವಳು ಸುಮ್ಮನೆ ಅವನನ್ನೇ ನೋಡುತ್ತಾ ಕುಳಿತಳು. ಜಾನಕಿಯ ನೋಟವನ್ನು ನೋಡಿದವನು, ಜಾನಕಿ, ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದನು. ಅವನ ಮಾತಿಗೆ ಮೌನವಾಗಿಯೇ ಏನಿಲ್ಲ ಎಂದು ತಲೆಯಾಡಿಸಿದಳಷ್ಟೆ. ಆದರೆ ಅವನ ಕೈಯನ್ನು ಬಿಡದೆ ಹಿಡಿದು ಕುಳಿತಿದ್ದಳು. ಯಾವ ಜನ್ಮದಲ್ಲಿ ನನ್ನ ಬಂಧು ಆಗಿದ್ದೆ ಮಹಾನ್, ಈ ಜನ್ಮದಲ್ಲಿ ನನ್ನ ಜೀವನವನ್ನು ಕಾಪಾಡುತ್ತಲೇ ಬಂದಿದ್ದೀಯ. ಈಗ ನಿನ್ನ ರಕ್ತವನ್ನು ನೀಡಿ ನನ್ನ ತಂದೆಯನ್ನು ಕಾಪಾಡುತ್ತಿದ್ದೀಯ. ನಿನ್ನ ಈ ಋಣವನ್ನು ನಾನು ಹೇಗೆ ತೀರಿಸಲಿ? ನಿಜವಾಗಿಯೂ ದಿನೇ ದಿನೇ ನಿನ್ನ ಈ ವ್ಯಕ್ತಿತ್ವಕ್ಕೆ ನನ್ನ ಮನಸ್ಸು ಸೋಲುತ್ತಲೇ ಇದೆ. ಮುಂದಿನ ನನ್ನ ಜೀವನದುದ್ದಕ್ಕೂ ಹಿಡಿದಿರುವ ಈ ಕೈಯನ್ನು ಬಿಡದೆ ನನ್ನ ಜೊತೆಯಲ್ಲಿಯೇ ಸಾಗುತ್ತೀಯ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು. ಒಂದು ಬಾಟಲ್ ರಕ್ತ ತುಂಬಿದ್ದರಿಂದ ಅಲ್ಲಿಗೆ ಬಂದ ನರ್ಸ್ ಅನ್ನು ನೋಡಿ ರೆಹಮಾನ್ ಜಾನಕಿಯಿಂದ ಕೈ ಹಿಂದಕ್ಕೆ ಎಳೆದುಕೊಂಡಿದ್ದನು. ರಕ್ತ ಕೊಟ್ಟ ರೆಹಮಾನನನ್ನು ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿದವಳು ತಾನೇ ಹೋಗಿ ಒಂದು ಜ್ಯೂಸ್ ತಂದು ಅವನ ಮುಂದೆ ಹಿಡಿದಿದ್ದಳು. ಮುಗುಳು ನಕ್ಕವನು ಅವಳಿಂದ ಜ್ಯೂಸ್ ಪಡೆದು ಕುಡಿದನು. ರಕ್ತ ಕೊಟ್ಟು 5 ನಿಮಿಷ ಸುಧಾರಿಸಿಕೊಂಡವನು ಆಗಲೇ ವೈದ್ಯರು ಹೇಳಿದ ಎಲ್ಲ ಔಷಧಿಗಳನ್ನು ತಂದುಕೊಟ್ಟು
ವೈದ್ಯರು ಹೇಳಿದ ಎಲ್ಲಾ ಕೆಲಸವನ್ನು ಅವನು ಒಬ್ಬನೇ ಓಡಾಡಿ ಮಾಡುತ್ತಿದ್ದನು. ತನ್ನ ಅಳಿಯನನ್ನು ರೆಹಮಾನನನ್ನು ನೋಡಿದ ಸುಪ್ರಭಾ ಅವರಿಗೆ ಹೃದಯ ತುಂಬಿ ಬಂದು ಅಳಿಯನ ಮೇಲೆ ಹೆಮ್ಮೆಯ ಭಾವ ಮೂಡಿತು. ನನ್ನ ಮಗಳ ಆಯ್ಕೆ ಎಂದಿಗೂ ತಪ್ಪಾಗುವುದಿಲ್ಲ. ಮನೆ ಮಗನಂತಹ ಅಳಿಯನನ್ನು ಆರಿಸಿದ್ದಾಳೆ ಎಂದು ಅವರ ಮನಸ್ಸು ತುಂಬಿ ಬಂದಿತ್ತು. ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಅಪಘಾತವಾದ ವಿಷಯವನ್ನು ತಿಳಿದು ಆಗಲೇ ಸಾವಿತ್ರಿ, ನಯನ ಮತ್ತು ಅರ್ಜುನ್ ಕೂಡ ಅಲ್ಲಿಗೆ ಬಂದಿದ್ದರು. ಅತ್ತಿಗೆ, ಅಣ್ಣನಿಗೆ ಏನೂ ಆಗುವುದಿಲ್ಲ, ನೀವು ಇಷ್ಟೊಂದು ಅಳಬೇಡಿ, ನಮಗೆ ನೋಡಲು ಆಗುವುದಿಲ್ಲ ಎಂದು ಸಾವಿತ್ರಿಯವರು ಸುಪ್ರಭಾ ಅವರಿಗೆ ಸಮಾಧಾನ ಮಾಡಿದರು. ಇಲ್ಲ ಸಾವಿತ್ರಿ, ಅಲ್ಲಿ ನನ್ನ ಅಳಿಯ ಇಲ್ಲ ಎಂದಿದ್ದರೆ ಇಷ್ಟೊತ್ತಿಗೆ ನಿಮ್ಮಣ್ಣನನ್ನು ನಾವು ಜೀವ ಸಹಿತ ನೋಡಲು ಆಗುತ್ತಿರಲಿಲ್ಲ ಎಂದು ಹೇಳಿ ಅಳುತ್ತಲೇ ಹೇಳಿದರು. ಸುಪ್ರಭಾ ಅವರ ಮಾತಿಗೆ ಎಲ್ಲರೂ ರೆಹಮಾನನ ಕಡೆ ನೋಡಿದರೆ ಜಾನಕಿಗೆ ಮಾತ್ರ ಅವನೆಡೆಗೆ ಎಂದು ಭತ್ತದ ಒಲವು ಮೂಡುತ್ತಿತ್ತು. ಕುರ್ಚಿಯ ಮೇಲೆ ಕುಳಿತಿದ್ದ ಅರ್ಜುನನ ತೋಳನ್ನು ಬಳಸಿ ಅವನ ಭುಜದ ಮೇಲೆ ಮಲಗಿದ್ದವಳ ಕಣ್ಣುಗಳು ಮಾತ್ರ ರೆಹಮಾನನ ಮೇಲಿದ್ದವು. ಅರ್ಜುನ್ ಕೂಡ ಅವಳ ಭುಜವನ್ನು ಬಳಸಿ ತನ್ನ ಭುಜಕ್ಕೆ ಅವಳನ್ನು ಒರಗಿಸಿಕೊಂಡಿದ್ದನು. ನಯನ ರೆಹಮಾನನ ಪಕ್ಕ ಕುಳಿತು ಇದೆಲ್ಲ ಹೇಗಾಯಿತು ಎಂದು ಅವನ ಜೊತೆ ಮಾತಿಗೆ ಇಳಿದಿದ್ದಳು. ಅರ್ಜುನ್, ಅಪ್ಪನಿಗೆ ಏನೂ ಆಗುವುದಿಲ್ಲ ಅಲ್ಲವಾ? ತುಂಬಾ ಸಮಯದವರೆಗೆ ಮೌನವಾಗಿದ್ದವಳು ಎಷ್ಟೋ ಹೊತ್ತಿನ ಮೇಲೆ ಕೇಳಿದಳು. ಜಾನಕಿ, ಯಾಕೆ ಇಷ್ಟು ಹೆದರುತ್ತಿದ್ದೀಯ? ಅವರಿಗೆ ಏನೂ ಆಗುವುದಿಲ್ಲ, ಬೆಳಿಗ್ಗೆಯಷ್ಟರಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಜಾನಕಿಗೆ ಸಮಾಧಾನ ಮಾಡಿದನು ಅರ್ಜುನ್. ಅರ್ಜುನನ ಜಾಗದಲ್ಲಿ ತಾನಿದ್ದು ಜಾನಕಿಗೆ ಸಮಾಧಾನ ಮಾಡಬೇಕು ಎಂದು ಅವನ ಮನ ಬಯಸುತ್ತಿತ್ತು. ಅವನ ಆಲೋಚನೆಗೆ ಅವನೇ ಮುಗುಳು ನಕ್ಕು ಸುಮ್ಮನಾದನು ರೆಹಮಾನ್. ಮುಂದುವರಿಯುವುದು. ಧನ್ಯವಾದಗಳು.